ಅಂದ್ರೆ ಅಂಕಲ್ ಎಗ್ ರೈಸ್. ಇದನ್ನಪ್ಪ ಹಿಂಗಿದೆ ಅಂತ ಅನ್ಕೋಬಹುದು. ಸೊ ಅಂಕಲ್ ಎಗ್ ರೈಸ್ ಅಂತಾನೆ ಫೇಮಸ್ ಆಗಿರೋ ಒಂದು ಎಗ್ ರೈಸ್ ಹೋಟೆಲ್ ಹತ್ರ ಬಂದಿದ್ದೀನಿ. ಇಲ್ಲಿ ಎಲ್ಲಿದೆ? PS ಕಾಲೇಜ್ ಹತ್ರ ಇದೆ. ಸೊ ಬನ್ನಿ ನೋಡಿ ಇದೆ. ಸೊ ಅಂಕಲ್ ಎಗ್ ರೈಸ್ ಇಲ್ಲಿ ಸ್ಪೆಷಲ್ ಅಂದ್ರೆ ಎಗ್ ಇಂದ ಮಾಡೋಂಥದ್ದೇ. ಎಗ್ ರೈಸ್ ಆಗ್ಬೋದು, ಎಗ್ ಚಿಲ್ಲಿ ಆಗ್ಬೋದು, ಎಗ್ ಮಂಚೂರಿ ಆಗ್ಬೋದು, ಮತ್ತೆ ಎಗ್ ಬೋಂಡ ಆಗ್ಬೋದು, ಈ ತರದ್ದೇ ಮಾಡ್ತಾ ಹೋಗ್ತಾರೆ. ಬನ್ನಿ ಹೆಂಗ್ ಮಾಡ್ತಾರೆ, ಏನ್ ಸ್ಪೆಷಲ್, ಯಾಕೆ ಇಷ್ಟು ಜನ, ಎಷ್ಟು ಕ್ರೌಡ್ ಬರುತ್ತೆ ಅಂತ, ಸ್ಪೆಷಲ್ ಏನಿದೆ, ಟೇಸ್ಟ್ ಹೆಂಗಿದೆ, ಸೊ ಎಲ್ಲವನ್ನು ತಿಳ್ಕೊಳ್ಳೋಣ. ಮತ್ತೆ ಹೆಂಗ್ ಮಾಡ್ತಾರೆ ಅನ್ನೋದು ಸಹ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ. ನಮಸ್ಕಾರ ಸರ್. ಸರ್ ನಂಜುಂಡ ಅಂತ ಸರ್. ಎಗ್ ಫ್ರೈಡ್ ರೈಸ್, ಅಂಕಲ್ ಎಗ್ ರೈಸ್. ಹೌದು ಸರ್, ಎಲ್ಲ ನಿಮ್ಮಂದು ಮಾಡ್ತಾರ ಸರ್. ನಿಮ್ಮ ಸರ್ ಇದು ಎಗ್ ಫ್ರೈಡ್ ರೈಸ್ ಮಾಡ್ತಿದ್ದೀನಿ. ಹಾಂ, ಕ್ಯಾಪ್ಸಿಕಮ್ ಆಯಿತು, ಈರುಳ್ಳಿ ಆಯಿತು ಸರ್. ನಾವೊಂದು 22-23 ಇಯರ್ಸ್ ಆಯಿತು. ಹಾಂ ಸರ್, ಮೊದಲು ಬಂಡಿಲ್ ಮಾಡ್ತಿದ್ದೆ ಇಲ್ಲೇ ಬ್ಯಾಂಕಲ್ಲಿ, ಇಲ್ಲೇ ಪಕ್ಕದಲ್ಲಿ. ಆಮೇಲೆ ಒಂದು ಚಿಕ್ಕದಾಗಿ ಹೋಟ್ಲ್ ಮಾಡಿದೆ. ಈಗ ಅದು ಬಿಟ್ಟರೆ ಇದು ಮಾಡ್ತಿದ್ದೆ. ಹಾಂ, ಅದೇ ಎಗ್ ರೈಸು, ಈ ಥರ ಎಗ್ ಚಿಲ್ಲಿ, ಎಗ್ ಗ್ರೇವಿ, ಎಗ್ ಬೋಂಡ, ಎಗ್ ಪಕೋಡ, ಎಗ್ ನೂಡಲ್ಸ್, ಎಗ್ ಮಂಜೂರಿ, ಎಗ್ ಟಿಕ್ಕಾ, ಎಗ್ 65, ಬ್ರೆಡ್ ಆಮ್ಲೆಟ್. ಎಗ್ಗಲ್ಲಿ ಎಗ್ ರೈಸು, ಎಗ್ ಚಿಲ್ಲಿ, ಎಗ್ ಬೋಂಡ, ಆಮೇಲೆ ನೆಕ್ಸ್ಟು ಎಗ್ ಪಡ್ ಎಲ್ಲ ಶುರು ಮಾಡ್ತೀವಿ ನೆಕ್ಸ್ಟ್ ವೀಕೆಲ್ಲ. ಪಡ್ಡು, ಎಗ್ ಪಡ್ಡು. ಹೌದು ಸರ್, ಹೌದೌದು, ನಾವೇ ರೆಡಿ ಮಾಡ್ತೀವಿ. ಇದು ಜಿಂಜರ್ ಪೇಸ್ಟು, ಇದು ಶುಂಠಿ ಬೇಳೆ, ಮತ್ತೆ ಇದು ಬರುತ್ತಲ್ಲ ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪೆಲ್ಲ ಹಾಕಿ ಪೇಸ್ಟು. ಹೌದು ಸರ್. ಜಾಸ್ತಿ ಫೇಮಸ್ ಎಗ್ ರೈಸು, ಎಗ್ ಚಿಲ್ಲಿ, ಎಗ್ ಬೋಂಡ ಆ ಥರ ನೋಡಿ. ಈ ಥರ ಪುದೀನ ಸೊಪ್ಪೆಲ್ಲ ಹಾಕ್ತೀವಿ. ಅದು ರೈಸ್ ಎಲ್ಲ ಒಳ್ಳೆ ರೈಸ್ ಹಾಕ್ಬೇಕು, ರಾ ರೈಸು. ಹಂಗಾಗಿ ಅದೆಲ್ಲ BTS ಅಂತ ರೈಸ್ ಬರುತ್ತೆ. ಅದು ಬಂದು ಒಂದು ಮೂಟೆ ಬಂದು 1200-1300 ರೂಪಾಯಿ ಇದೆ. ಆ ಥರ ಕೆಲವು ಸ್ಟೀಮ್ಗೆ ಹಾಕ್ಬಿಡ್ತಾರೆ. ಅದನ್ನ ರೈಸ್ ಮೇಲೆ ಡಿಫ್ರೆಂಟ್ ಆಗುತ್ತೆ. ಆಮೇಲೆ ಈ ಸೋಯಾ ಸಾಸ್ ಇವೆಲ್ಲ ಒಳ್ಳೊಳ್ಳೆ ಐಟಮ್ ಹಾಕ್ಬೇಕು. ಈ ಕೆಲವು ಲೋಕಲ್ ಸೋಯಾ ಸಾಸ್ ಹಾಕ್ತಾರೆ, ಚಿಲ್ಲಿ ಸಾಸು, ಎನಿವನ್ ಎಲ್ಲ ಬ್ರ್ಯಾಂಡೆಡ್. ಸ್ವಲ್ಪ ದುಡ್ಡು ಜಾಸ್ತಿ ಇವೆಲ್ಲ. ಈ ಕೆಲವು ಗಾಡಿಗಳಲ್ಲೆಲ್ಲ ಹಾಕಲ್ಲ. ಆ ಥರ ಯಾವ ಕಾಸು ಕಮ್ಮಿ ಇರೋದು ಹಾಕ್ತಾರೆ. ಅದ್ರ ಮೇಲೆ ಹಾಂ, ಹೌದು ಸರ್. ಹಂಗಾಗಿ ಡಿಫ್ರೆಂಟ್ ಹಂಗೆ ಇರುತ್ತೆ. ರೈಸ್ ಕ್ವಾಲಿಟಿನೂ ಇರಬೇಕು. ಆಮೇಲೆ ನಾವು ಹಾಕೋ ಪದಾರ್ಥನೂ ಹಂಗೆ ಸ್ವಲ್ಪ ಬ್ರ್ಯಾಂಡೆಡ್ ಫುಡ್ ಆಗಬೇಕು. ಉಪ್ಪು, ಇದು ಗರಂ ಮಸಾಲ, ಇದೊಂದು 20 ರೈಸ್ ಆಗುತ್ತೆ. ಹಾಂ, ಇದು ಧನಿಯಾ ಪೌಡರ್, ಇದು ಅರಿಶಿನ ಪುಡಿ, ಒಂದ ಚಿಲ್ಲಿ ಪೌಡರ್, ಆಮೇಲೆ ಮಸಾಲ. ಈಗ ಒಂದು ಬಾಟಿಗೆ ಅದು 20 ರೈಸ್ ಮಾಡ್ತೀವಿ. ಒಂದು 5-10 ನಿಮಿಷಕ್ಕೆಲ್ಲ ಖಾಲಿ ಆಗ್ಬಿಡುತ್ತೆ. ಅದು ಕ್ರೌಡ್ ಅಂದ್ರೆ ಊಟದ ಟೈಮ್ ಸ್ವಲ್ಪ ಜಾಸ್ತಿ ಬರ್ತಾರೆ. 7 ಗಂಟೆ ಮೇಲೆ ಜಾಸ್ತಿ ಬರ್ತಾರೆ. ಆಫೀಸ್ ಟೈಮ್ ಬಿಟ್ಟ ಮೇಲೆ ಬರ್ತಾರೆ. ಹೌದು ಸರ್, ಚೆನ್ನಾಗಿದೆ. ಟೇಸ್ಟು ಎಲ್ಲ ಚೆನ್ನಾಗಿದೆ. ಆಮೇಲೆ ನಿಮ್ಮಂಥವ್ರಿಂದ ಹೆಲ್ಪ್ ಇದೆ. ಎಲ್ಲ ನಿಮ್ಮಂಥ ಯೂಟ್ಯೂಬರ್ ಸ್ವಲ್ಪ ಎಲ್ಲ ನಮ್ಗೆ ಹೆಲ್ಪ್ ಮಾಡ. ನಮ್ಮೊಬ್ಬರಿಂದನೇ ಆಗಲ್ಲ ಸರ್, ಎಲ್ಲ ಪ್ರಯತ್ನ ಮಾಡಕ್ಕೆ. 30 ಒಂದು 20 ರೈಸ್ ಬರುತ್ತೆ. ಅದು ಮಾಡ್ತೀವಿ. ಅದು ಮಾಡ್ತೀವಿ. ಬೇಕು ಅಂದ್ರೆ ಈಗ ಖಾರ ಜಾಸ್ತಿ ಬೇಕು ಅಂತಾರೆ, ಖಾರ ಕಮ್ಮಿ ಬೇಕು ಅಂತಾರೆ. ಇಲ್ಲಿ ಕ್ರೌಡ್ ಜಾಸ್ತಿ ಇರೋದ್ರಿಂದ ನಾವು ಹಿಂಗೆ ಮಾಡ್ಬಿಡ್ತೀವಿ. ಆಮೇಲೆ ಜನ ನಿಲ್ಲಲ್ಲ ಸರ್ ಇಲ್ಲಿ. ಫುಡ್ಡು ಇದ್ರಲ್ಲೆಲ್ಲ ನಿಲ್ಲಲ್ಲ. ಅವ್ರಿಗೆ ಬಂದಿಟ್ಟಿಗೆ ಪ್ಲೇಟ್ಗೆ ಇಡಿಸ್ಬಿಡ್ಬೇಕು. ಅದೇ ನಾವೊಂದು ಸ್ಮೋಕ್ ಅಲ್ಲಿ ಸ್ಯಾಪ್ ಹೋದ್ರೆ ಅಲ್ಲಿ ನಮ್ಮ ಫುಡ್ ಸೋಸಲ್ಲಿ ನಿಲ್ಲಲ್ಲ. ಅದೊಂದು ಪ್ರಾಬ್ಲಮ್. ಅದು ಹೆಂಗಿರೋ ಇಲ್ಲಿ ಹೆಸರಿದೆ ಅಂಕಲ್ ಚೆನ್ನಾಗಿರುತ್ತೆ ಆ ಥರ ಎಲ್ಲ ಇರುತ್ತೆ. ಇಲ್ಲ ನಾವು ಹೇಳ್ಬಾರ್ದು ಅಲ್ವೇ? Four 4:30 ಇಂದ 10:30. ಹಾಂ, 5 ಗಂಟೆ ಆಗುತ್ತೆ ಹೆಚ್ಚು ಕಮ್ಮಿ. ಆ ಕಡೆ ಈ ಕಡೆ ರಾತ್ರಿ 10 ಗಂಟೆ ಗ್ಯಾರಂಟಿ.
ಮಂಡ್ಯ ರಜೆ 7 ಮಂಡ್ಯ ರಜೆ ಇರುತ್ತೆ. ಮಂಡ್ಯ ಇರುತ್ತೆ, ಆಮೇಲೆ ಹಬ್ಬ ಗಿಬ್ಬ ಇದ್ರೆ ಸ್ವಲ್ಪ ಊರ್ ಕಡೆ ಹೋದ್ರೆ. ಹೌದು ಸರ್, ಅವಾಗ್ಲೂ ಇದೆ ಸೇಮ್ ಎಗ್ ರೈಸ್. ಒಂದು ಪ್ಲೇಟ್ಗೆ ನಾನು ಮಾಡ್ತಿದ್ದಾಗ 12 ರೂಪಾಯಿ 15 ರೂಪಾಯಿ ಇತ್ತು. ಹೌದು ಸರ್, ಹೌದು. ಅವಾಗ ಟೇಸ್ಟ್ ಹೋದ್ರೆ ಅವಾಗ ನಾವು ಬಂಡಿಲಿ ಒಬ್ಬರೇ ಮಾಡ್ತಿದ್ವು, ಒಂದೇ ತರ ಟೇಸ್ಟ್ ಬಂದಿತ್ತು. ಈಗ ಕ್ರೌಡ್ ಜಾಸ್ತಿ ಆಯ್ತು, ಈಗ ಕುಕಿಂಗ್ ಮಾಡ್ಕ ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಏರುಪೇರು ಬರುತ್ತೆ. ಅವಾಗ ರೈಟ್ ಕಮ್ಮಿ ಇತ್ತು, ಲಾಭ ಇದ್ದಿತ್ತು. ಇವಾಗ ಕಮಿಟ್ಗಳು ಜಾಸ್ತಿ ಇದೆ, ಬಿಸ್ನೆಸ್ ಜಾಸ್ತಿ ಇದೆ. ಕೊಟ್ಟಿದ್ದಾರೆ ಸರ್, ಸುಮಾರು ಜನ ಕೊಟ್ಟಿದ್ದಾರೆ, ಆತರ ಎಲ್ಲ ಕೊಟ್ಟಿದ್ದಾರೆ. ನಮ್ದು ಮಾಮೂಲಿ ಲೆಕ್ಕದಲ್ಲಿ ಬರೋದು ಬರುತ್ತೆ, ಆಗದ. ಹೌದು ಸರ್, ಹೌದು. ಹಂಗಾಗಿ ಆಗತ್ತೆ ಅಂತ. ಹೌದು ಸರ್, ಹೌದು ಹೌದು ಹೌದು. ಅಂಕಲ್ ಎಗ್ರೆಸ್ ಅಂತ ಹುಡುಗರುಗಳು ಇಟ್ಟು ಅಂಕಲ್ ಅಂಕಲ್ ಅಂತ ಮಾಡಿ ಅವ್ರ ಫೋನಲ್ಲಿ ಅಂಕಲ್ ಎಗ್ರೆಸ್ ಬರೋ ಚೆನ್ನಾಗಿದೆ, ಇಲ್ಲಿ ರೈಟ್ ಎಲ್ಲ ಮಿನಿಮಮ್ ಆಗಿ ಅಂತ ಅಂಕಲ್. ಹೌದು 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 ಸರ್, ಹುಡುಗರು ಕೊಟ್ಟಿದ್ದು. ಯಾಕೆ ಹುಡುಗರು ಕಸ್ಟಮರ್ ಕೊಟ್ಟಿದ್ದು. ಕೆಲವರು ಮೊಟ್ಟೆ ಕಾಣಲ್ಲ ಅಂತಾರೆ. ನಾವು ಮಸಾಲಾ ರೈಸ್ ಎಲ್ಲ ಸೇಮ್ ಮಾಡ್ತೀವಿ, ಗ್ರೇವಿಗೆ ಇದಕ್ಕೆ ಹಾಕ್ತಿವಿ, ಆಗ ಮೊಟ್ಟೆ ಕಾಣಲ್ಲ. ಆ ರೈಸ್ಗೆ ಗೀಸ್ಗೆ ಎಲ್ಲ ಬೆರ್ತ್ಕೊಂಡು ಆಗ ಟೇಸ್ಟ್ ಬರುತ್ತೆ. ಈ ಕೆಲವರು ವೈಟ್ ರೈಸ್ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ಬಿಟ್ಟು ಏನೋ ಮೊಟ್ಟೆ ಮೇಲೆ ಅಲ್ಲಿಂದ ಇಲ್ಲೊಂದು ಕಾಣುತ್ತೆ. ನಮ್ಮಲ್ಲಿ ಮೊಟ್ಟೆ ಕಾಣಲ್ಲ. ಇಷ್ಟು ಮೊಟ್ಟೆ ಹಾಕಿದ್ರು ಇದು ಗ್ರೇವಿಗೆ ಹಾಕಿದ್ರೆ ಏನಾಗುತ್ತೆ, ಈಗ ಬಾತ್ ಮಾಡ್ತೀವಿ, ಪಲಾವ್ ಮಾಡ್ತೀವಿ, ಅದಕ್ಕೆ ಮಸಾಲ ಹಾಕ್ಬಿಟ್ರೆ ಏನು ಅಲ್ಲಿ ಕಾಣಲ್ಲ ಮಸಾಲ. ಆ ಟೈಪಲ್ಲಿ ನಾವು ಮಾಡ್ತಿರೋದು. ನೋಡಿ, ಕೆಲವರು ಸ್ಟೀಮ್ ರೈಸ್ ಹಾಕ್ತಾರೆ. ಸ್ಟೀಮ್ ರೈಸ್ ಅಲ್ಲ ಇದು ರಾ ರೈಸು. ಕೆಲವು ಸ್ಟೀಮ್ ರೈಸ್ ಆದಾಗ ಅದೇನಾಗುತ್ತೆ, ಇದಾಗುತ್ತೆ. ಇದು ರಾ ರೈಸು ಚೆನ್ನಾಗಿರುತ್ತೆ. ಉಪ್ಪು ದಿನಕ್ಕೆ ಹೇಳಕ್ಕಾಗಲ್ಲ ಸರ್, ಒಂದೊಂದು ದಿನ ಒಂದೊಂದು ಥರ. ಈಗ ಒಂದೊಂದು ದಿವಸ ಉಣ್ಮೆ, ಪೌರ್ಣಮಿ ಇವೆಲ್ಲ ಬರ್ತವೆ. ಕೆಲವು ಗುರುವಾರ ತಿನ್ನಲ್ಲ, ಕೆಲವು ಶನಿವಾರ ತಿನ್ನಲ್ಲ. ಈ ಥರ ಏನೇನು ಅದರಲ್ಲಿ ಡಿಫ್ರೆಂಟ್ ಆಗುತ್ತೆ. ಒಂದೊಂದು ದಿವಸ ಒಂದೊಂದು ಥರ ಇರುತ್ತೆ, ಹೇಳಕ್ಕೆ ಬರಲ್ಲ ಸರ್. ಇಲ್ಲ, ಭಟ್ರು ಇದ್ದಾರೆ, ಅವ್ರು ಮಾಡ್ತಾರೆ ಜಾಸ್ತಿ, ಅವರೇ ಮಾಡೋದು. ಅವ್ರು ಸ್ವಲ್ಪ ಕಮ್ಮಿನೇ. ಅವ್ರು ಜಾಸ್ತಿ ಬ್ಯುಸಿ ಆದಾಗ ನಾನು ಮಾಡ್ತೀನಿ. ಸೋಯಾ ಸಾಸ್. ಚಿಲ್ಲಿ ಸಾಸ್ ಯೂಸ್ ಮಾಡಲ್ಲ. ಚಿಲ್ಲಿ ಸಾಸ್ ಅಂದ್ರೆ ಇದು ಹಾಕಿರ್ತೀವಲ್ಲ, ಗ್ರೀನ್ ಚಿಲ್ಲಿ, ನಾವೇ ರೆಡಿ ಮಾಡ್ಕೊಳ್ತೀವಲ್ಲ, ಹಂಗಾಗಿ ಚಿಲ್ಲಿ ಸಾಸ್ ಹಾಕಲ್ಲ. ಇಲ್ಲ, ನಾವೇನು ಹಾಕಲ್ಲ. ಇದೇ ಅರಿಶಿನ ಪುಡಿ, ಚಿಲ್ಲಿ ಪೌಡ್ರು ಹಾಕಲ್ಲ. ಹೌದು ಸರ್, ಅದೆಲ್ಲ ಕಲರ್. ನೋಡಿ, ಇದೆಲ್ಲ ಏನಾಗುತ್ತೆ, ಮೊಟ್ಟೆ ಎಲ್ಲ ಪೇಸ್ಟ್ ಮಾಡಿರ್ತೀವಲ್ಲ, ಅದು ಕಾಣಲ್ಲ. ಮಸಾಲ ಎಲ್ಲ ಹಾಕಿರ್ತೀವಿ, ಕಾಣಲ್ಲ. ಎಲ್ಲರೂ ಏನು ಮೊಟ್ಟೆ ಹಾಕಿ ಹೌದು ಸರ್, ಮಾಡಿ ಪರವಾಗಿಲ್ಲ. ಅಂದ್ರೆ ಸ್ವಲ್ಪ ನೀವು ಚಿಕ್ಕ ಕೆಲಸ ಮಾಡ್ಬಿಟ್ಟು ಆಮೇಲೆ ಬನ್ನಿ ಅಂತ ಹೇಳ್ತೀವಿ. ಚಿಕ್ಕದಿಂದ ಸಣ್ಣದಿಂದ ಬನ್ನಿ, ತಗೊಳ್ಳಿ, ಆಮೇಲೆ ಬನ್ನಿ. ಹೌದು ಹೌದು ಹೌದು. ಎಷ್ಟೋ ಜನ ಹತ್ರ ಪಾಪ ದುಡ್ಡಿದೆ ಮಾಡ್ಬಿಟ್ಟು ಎಷ್ಟೋ ಪಾಪ ಲಾಸ್ಟ್ ಮಾಡ್ಕೊತಾರೆ. ಎಷ್ಟೋ ಜನ. ಹೌದು ಸರ್, ಸಿಕ್ಕಾಬಟ್ಟೆ ನಮ್ಮಂತ ಹೋಟ್ಲವ್ರಿಗೆ ಸಿಕ್ಕಾಬಟ್ಟೆ ಇದಾಗಿದೆ ಬಿಡಿ. ಅದರಲ್ಲೂ ದೊಡ್ಡ ದೊಡ್ಡ ಹೋಟ್ಲವ್ರಿಗೆ, ನಮ್ಮಂತ ಸಣ್ಣ ಪುಟ್ಟ ಹೋಟ್ಲವ್ರಿಗೆ ಏನಿಲ್ಲ ಪಾಪ. ದೊಡ್ಡ ದೊಡ್ಡ ಹೋಟ್ಲವ್ರಿಗೆ ಪಾಪ ಸಾಕಾದ್ರೆ. ಎಷ್ಟೋ ಹೋಟ್ಲು ಮುಚ್ಚೋಗ್ಬಿಡ್ತು ಪಾಪ ಆ ಟೈಮಲ್ಲಿ.
ಹೌದು ಸರ್, ಹೌದು ಹೌದು, ನಮಗೂ ಆಗಿದೆ. ಆಮೇಲೆ ನಮಗೆ ಕಸ್ಟಮರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಎಷ್ಟೋ ಜನ ತಂದು ರೇಸರ್ ಎಲ್ಲ ಕೊಟ್ಟಿದ್ದಾರೆ. ಕಳಿಸಿ ಸರ್. ಇಷ್ಟು ಮಗ ಎಗ್ ಮಂಚೂರಿ ಇದೆ. ಸರ್ ಹಾಫ್ ಒಂದು ಇದಕ್ಕೆ ಬೇಕಾ ಮಸಾಲ? ಹೆಡ್ ಫುಲ್ ಮಗ ಎಗ್ ಚಿಲ್ಲಿ ಬೇಕಾ? ಮಗ ತಮ್ಮ 2 ರೈಸ್. ಮಗ ಎಷ್ಟು ರೈಸು? 2 ಬಾ. ಆಮೇಲೆ 2 ಸಾಕ? ಆಮೇಲೆ ಆ್ಯಕ್ಚುಲಿ ವೈಟ್ ಬಿಸಿ ಬರುತ್ತೆ, ಕೊಡ್ತೀನಿ. ನೋಡಿ ಈ ಥರ, ಯಾಕೆಂದ್ರೆ ಜನ ನಿಲ್ಲಲ್ಲ. ಒಂದೇ ಸತ್ ಬಂದಾಗ ನಾವು ಹಿಂಗೆ ಕೊಡ್ಬೇಕೈತೆ. ಒಂದು 20 ರೈಸ್ ಮಾಡ್ಕೊಂಡು 2 ರೈಸ್ 3 ರೈಸ್ ಬೇಕು ಅಂದ್ರೆ ಖಾರ ಜಾಸ್ತಿ ಬೇಕು, ಅದು ಜಾಸ್ತಿ ಬೇಕು ಅಂದ್ರೆ ನಾವು ಕೊಡ್ತೀವಿ. ಹಾಂ, ಜಾಸ್ತಿ ತುಂಬ ಕ್ರೌಡ್ ಹೋದಾಗ ಕೊಡೋಕ್ಕಾಗಲ್ಲ. ಹೌದು, ಹಾಗೆ ಜಾಸ್ತಿ ಕ್ರೌಡ್ ಬಂದಾಗ ಅದು ಸ್ವಲ್ಪ ಕಷ್ಟ ಮಾಡೋಕ್ಕಾಗುತ್ತೆ. ಅದು ಜಾಸ್ತಿ ಹೋಗುತ್ತೆ ಪಾರ್ಸಲ್. ಪಾಪ ಫ್ಯಾಮಿಲಿ ಎಲ್ಲ, ಲೇಡೀಸ್ ಎಲ್ಲ ಬಂದು ಪಾರ್ಸಲ್ ತಗೋದು. ಹಾಂ, ಎಗ್ ಬೋಂಡ ಸರ್. ತಳಿ ಬೋಂಡ, ಎಗ್ ಬೋಂಡ ಬಿಸಿ ಇದೆ, ಇಟ್ಕೊಳಕ್ ಆಯ್ತಾ? ಎಗ್ ಬೋಂಡ ತಗೊಳ್ಳಿ. ನಿಮ್ದು ಎಷ್ಟು ಮಗ? ಫುಲ್ಲು ಎಷ್ಟು ನಿಮಗೆ? 2 ಸಾಕ? ತಾಳಿಸಿ. ಆಮೇಲೆ ಎಣ್ಣೆನೂ ಅಷ್ಟೇ ನೋಡಿ. ಈ ಥರ ಎಲ್ಲ ಕ್ವಾಲಿಟಿ ಎಣ್ಣೆ ಹಾಕ್ತೀವಿ. ಹಂಗಾಗಿ ಕೆಲವರು ಯಾವ್ದೋ ಹಾಕ್ಬಿಡ್ತಾರೆ, ಪಾಮ್ ಆಯಿಲ್ ಎಲ್ಲ ಹಾಕ್ತಾರೆ. ಅಂಕಲ್ ಎಗ್ ರೈಸ್ ಅಂತ ಹೆಸರಿಟ್ಟಿದ್ದೆ. ಅಂದ್ರೆ ಯಾರು ಕಸ್ಟಮರ್ ರೆಗ್ಯುಲರ್ ಬರ್ತಾ ಇದ್ರು ಅವರೇ ಬಂದು ಹೆಸರಿಟ್ಟಿರುವಂಥದ್ದು. ಈ ಅಂಕಲ್ ಎಗ್ ರೈಸ್ ಹತ್ರ ಇದೀನಿ ನಾನಿವಾಗ. ಸೊ ನೋಡಿ, ಟೇಸ್ಟ್ ಮಾಡೋಣ ಎಗ್ ರೈಸು ಇದು, ಮತ್ತೆ ಮಾಡಿ ನೋಡೋಣ ಹೆಂಗಿದೆ ಅಂತ. ವಾವ್, ಸಖತ್ತಾಗಿದೆ. ಮತ್ತೆ ಇನ್ನೊಂದೇನಂದ್ರೆ ಇದನ್ನ ಮಾಡೋದು ಹೆಂಗೆ ಅಂತ ಸಹ ನೋಡಿದ್ವಿ. ಅದು ಹೆಂಗೆ ಅಂದ್ರೆ ಒಳ್ಳೆ ಎಣ್ಣೆ ಹಾಕಿ ಮತ್ತೆ ಫುಲ್ ಹೈಜಿನ್ ಆಗಿ ಮಾಡ್ತಾರೆ. ಸೊ ಹಂಗಾಗಿ ಇಲ್ಲಿ ಕಸ್ಟಮರ್ ಹುಡ್ಕೊಂಡ್ ಬರ್ತಾರೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಫುಡ್ ಅಲ್ಲಿ ಒಳ್ಳೆ ಟೇಸ್ಟ್ ಕೊಟ್ರೆ ಸಾಕು, ಕಸ್ಟಮರ್ ಎಲ್ಲಿಂದನೂ ಬರ್ತಾರೆ. ಸೊ ಹಂಗಾಗಿ ಇಲ್ಲಿ ಕಸ್ಟಮರ್ ತಿಂದು ಅವರೇ ಫೇಮಸ್ ಮಾಡಿದಂತಹ ಎಗ್ ರೈಸ್ ಶಾಪ್ ಅಂದ್ರೆ ಇದು ಅಂಕಲ್ ಎಗ್ ರೈಸ್. ಸೊ ಬನ್ನಿ ಇವಾಗ ಹೆಂಗೆ ಮಾಡ್ತಾರೆ, ಹೆಂಗೆ ಪ್ರಿಪೇರ್ ಮಾಡ್ತಾರೆ, ಸೊ ಈ ಎಗ್ ರೈಸ್ನ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ಸೊ ಬನ್ನಿ.